ಹೊಸದಾಗಿ ಕೆಲಸವನ್ನು ಕಲ್ತ್ಕೊಂಡ ವೆಂಕಣ್ಣ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದ. ದಾರಿಯಲ್ಲಿ ಬರುವಾಗ ಅವನಿಗೆ ಕರಡಿಯ ಶಬ್ದ ಕೇಳಿ ಅವನು ಬರುವಾಗ ಅಲ್ಲೇ ನಿಂತೋದ. ಅಯ್ಯೋ ದೇವ್ರಿ, ಏನಿದು ಶಬ್ದ ಆಗ್ತಾ ಇರೋದು? ಕರಡಿ ಎಲ್ಲಾದ್ರೂ ನನ್ನ ನೋಡಿದ್ರೆ ಆಮೇಲೆ ನನ್ನ ಕೊಂದು ಬಿಡುತ್ತೆ. ಹೀಗೆ ಅವನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದಂಗೆ ಕರಡಿ ಅವನ ಮುಂದೆ ಬಂದು ನಿಲ್ತು. ಅದನ್ನು ನೋಡಿ ಅವನು ತುಂಬಾನೇ ಭಯಪಟ್ಟು ಅಲ್ಲಿಂದ ಓಡಲಾರಂಭಿಸಿದ. ಹೀಗೆ ಅವನು ಸ್ವಲ್ಪ ದೂರ ಓಡ್ತಾ ಇದ್ದಂಗೆ ಅವನ ಕೈಯನ್ನು ಹಿಡಿದು ಯಾರೋ ಎಳೆಯುವ ರೀತಿ ಅನ್ನಿಸಿತು. ತಕ್ಷಣ ಅವನು ಮೇಲೆ ನೋಡಿದಾಗ ಒಬ್ಬ ಯುವಕ ಮರದ ಮೇಲೆ ಕೂತ್ಕೊಂಡು ಅವನ ಕೈಯನ್ನು ಅವನು ಎಳಿತಾ ಇದ್ದ. ಹೀಗೆ ಅವನ ಸಹಾಯದಿಂದ ವೆಂಕಣ್ಣ ಕೂಡ ಹೋಗಿ ಮರದ ಮೇಲೆ ಕೂತ. ಇಲ್ಲಿ ನೋಡಿ, ನಾವು ಎಷ್ಟು ದೂರ ಓಡಿದ್ರು ಕೂಡ ಆ ಕರಡಿ ನಮ್ಮ ಹಿಂದೆನೆ ಅಟ್ಟಿಸ್ಕೊಂಡ್ ಬರುತ್ತೆ. ಕರಡಿ ಯಾವುದೇ ಕಾರಣಕ್ಕೂ ಮರದ ಮೇಲೆ ಹತ್ತದಿಲ್ಲ. ಇಷ್ಟೊಂದು ಅಪಾಯದ ಸಮಯದಲ್ಲಿ ಇಷ್ಟೊಂದು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದೀಯಲ್ಲ, ಯಾರಪ್ಪ ನೀನು? ನನ್ನ ಹೆಸರು ಗೋವಿಂದ್. ನನಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ಹೀಗೆ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಏನ್ ಸಿಗುತ್ತೋ ಅದನ್ನ ತಿನ್ಕೊಂಡು ಹೀಗೇನೆ ನಾನು ಕೂಡ ಸುತ್ತಾಡ್ಕೊಂಡ್ ಬರ್ತೀನಿ ಹಾಗೆ ಅಂತ ಹೇಳಿದ. ನೋಡಪ್ಪ, ನಿನಗೆ ಕೆಲಸ ಏನೂ ಇಲ್ಲ ಅಂತ ನೀನು ಹೇಳ್ದೆ ಅಲ್ವಾ? ನಿನಗೆ ನಾನ್ ಕೆಲಸ ಕೊಡ್ತೀನಿ, ಹೊಟ್ಟೆ ತುಂಬಾ ಊಟ ಕೊಡ್ತೀನಿ. ನೀನು ನನ್ನ ಜೊತೆ ಬರ್ತೀಯಾ? ನಿನಗೆ ಎಲ್ಲ ಸೌಕರ್ಯವನ್ನು ಕೂಡ ಮಾಡಿಕೊಡ್ತೀನಿ. ನನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀರಾ ಅಂದ್ರೆ ಎಲ್ಲಿ ಬೇಕಾದ್ರೂ ಬರ್ತೀನಿ ಹಾಗೆ ಅಂತ ವೆಂಕಣ್ಣನ ಹಿಂದೆನೆ ಹೋದ ಗೋವಿಂದ. ಹೀಗೆ ಅವರಿಬ್ಬರು ಹೊರಟು ರಾತ್ರಿಯ ಸಮಯದಲ್ಲಿ ವೆಂಕಣ್ಣನ ಮನೆಗೆ ಹೋಗಿ ತಲುಪಿದ್ರು. ಮರುದಿನ ಬೆಳಿಗ್ಗೆ ವೆಂಕಣ್ಣ ಪಟ್ಟಣದಲ್ಲಿ ಕಲಿತಂತಹ ಕೆಲಸದ ಬಗ್ಗೆ ತನ್ನ ಊರಿನ ಜನರಿಗೆ ವಿವರವಾಗಿ ಹೇಳಿಕೊಡ್ತಿದ್ದ. ಹೀಗೆ ಎಲ್ಲರ ಬಳಿ ಹೋಗಿ ಹೇಳ್ಬೇಕಾ? ಆಗಲ್ಲ ಕಣೋ, ನಾವು ಕೆಲಸವನ್ನು ಕಲ್ತ್ಕೊಂಡಿದ್ದೆ ಇತರರಿಗೆ ಕೆಲಸವನ್ನು ಹೇಳ್ಕೊಡ್ಲಿಕ್ಕೆ. ಹಾಗಿರುವಾಗ ಎಲ್ಲರ ಬಳಿ ಹೋಗಿ ಕೆಲಸವನ್ನು ವಿವರವಾಗಿ ಹೇಳ್ಕೊಡ್ಬೇಕಲ್ವಾ ಗುರು? ಹಾಗಾದ್ರೆ ಒಬ್ಬೊಬ್ಬರ ಬಳಿ ಹೋಗಿ ಹೇಳಲಿಕ್ಕೆ ಎಲ್ಲರಿಗೂ ಒಂದೇ ಕಡೆ ಕೂರಿಸಿ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡುವುದು ಒಳ್ಳೇದು ತಾನೇ? ವೆಂಕಣ್ಣ ಗೋವಿಂದು ಹೇಳಿದ ಸಲಹೆಯಂತೆ ಹಾಗೇನೆ ಮಾಡೋಣ ಅಂತ ತೀರ್ಮಾನ ಮಾಡ್ದ. ಹೀಗೆ ಕೆಲ್ಸದ ಬಗ್ಗೆ ಎಲ್ಲರಿಗೂ ತಿಳಿದ ನಂತರ ಊರಿನ ದೊಡ್ಡ ಮನುಷ್ಯನಾದ ರಂಗಯ್ಯ ವೆಂಕಣ್ಣನನ್ನು ನೋಡ್ಬೇಕು ಅಂತ ಹೇಳಿದ್ರು. ಅಯ್ಯ ನಮಸ್ಕಾರ ಅಯ್ಯ, ನನ್ನ ನೋಡ್ಬೇಕು ಅಂತ ಬರಕ್ ಹೇಳಿದ್ರಂತೆ. ಲೇ ವೆಂಕಣ್ಣ, ನಾನು ನಿನ್ನ ತಂದೆ ತಾಯಿ ತೀರ್ಕೊಂಡ ತಕ್ಷಣ ನಿನ್ನ ನನ್ ಜೊತೆ ಇಟ್ಕೋಬೇಕು ಅಂತ ನೋಡ್ಲಿಕ್ಕೆ ಬಂದೆ. ಆವಾಗ್ಲೇ ನೀನು ಎಲ್ಲೋ ಹೊರಟೋಗಿದ್ದೆ. ಹೌದು, ನಿನ್ನ ಯಾರಾದ್ರೂ ಕರ್ಕೊಂಡೋಗಿರ್ತಾರೆ ಅಂತ ನಾನು ಕೂಡ ಹಾಗೇನೆ ಸುಮ್ಮನಾದೆ. ತಂದೆ ತಾಯಿಯನ್ನು ಕಳ್ಕೊಂಡ ನೀನು ದುಃಖ ಪಡದೆ ಹಾಗೇನೆ ಒಂದೇ ಕಡೆ ಕೂರದೆ ಊರಿನ ಜನರ ಒಳಿತಿಗೋಸ್ಕರ ಪ್ರಚಾರವನ್ನು ಮಾಡ್ತಾ ಇದೆಯಲ್ವಾ? ನಿನ್ನ ನೋಡಿದ್ರೆ ನನಗೇನೆ ಹೆಮ್ಮೆ ಅನಿಸ್ತಾ ಇದೆ. ಅಯ್ಯ, ತಂದೆ ತಾಯಿಯವರ ಕಾರ್ಯ ಎಲ್ಲ ಮುಗಿದ ತಕ್ಷಣ ನಾನು ಈ ಊರು ಬಿಟ್ಟು ಹೊರಗೆ ಹೋಗಿ ಹೇಗಾದ್ರೂ ಜೀವನ ಮಾಡಬೇಕು ಅಂತ ಅಲ್ಲಿ ಪಟ್ಟಣಕ್ಕೆ ಹೋಗಿ ಕೆಲಸವನ್ನು ಕಲ್ತ್ಕೊಂಡು ನಮ್ಮ ಊರಿನವರಿಗೆ ಏನಾದ್ರೂ ಉಪಕಾರ ಆಗುತ್ತೆ ಅಂತ ಇಲ್ಲಿಗೆ ಮತ್ತೆ ತಿರುಗಿ ಬಂದೆ. ನಾನು ಇರುವ ಈ ಮನೆ ತುಂಬಾನೇ ಹಳೇದಾಗಿದೆ. ಅದರಿಂದ ಊರಲ್ಲಿ ಹೊಸದಾಗಿ ಒಂದು ಮನೆ ಕಟ್ಟೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀನು ಕೂಡ ಮನೆ ಚೆನ್ನಾಗಿ ಕಟ್ತೀಯಲ್ವಾ? ನನ್ನ ಮನೆಯನ್ನು ಕಟ್ಟುವ ಕೆಲಸವನ್ನು ಕೂಡ ನೀನೇ ತಗೋ. ಯಾವಾಗಿಂದ ಕೆಲಸ ಆರಂಭಿಸ್ತೀಯ ಅಂತ ಹೇಳ್ಬಿಡು. ಸರಿ ಅಯ್ಯ, ನಾಳೆಯಿಂದನೇ ಕೆಲಸವನ್ನು ಆರಂಭಿಸೋಣ ಹಾಗೆ ಅಂತ ಹೇಳಿ ವೆಂಕಣ್ಣ ಮನೆಗೆ ಬಂದ. ಆಗ ಗೋವಿಂದು ಕಾಡಿಗೆ ಹೋಗಿ ಹಣ್ಣುಗಳನ್ನು ಕುಯ್ಕೊಂಡ್ಬಂದು ಮನೇಲಿ ಕೂತು ತಿಂತಾ ಇದ್ದ. ಲೇ, ನಮ್ಮ ಊರ ಯಜಮಾನ್ರಿಗೆ ಒಂದು ಮನೆಯನ್ನು ಕಟ್ಬೇಕಂತೆ. ಆ ಕೆಲಸವನ್ನು ನಾಳೆಯಿಂದನೇ ಆರಂಭಿಸ್ಬೇಕು ಹಾಗೆ ಹೇಳಿ ಆ ದಿನ ಇಬ್ಬರು ನೆಮ್ಮದಿಯಾಗಿ ನಿದ್ರೆ ಮಾಡಿ ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಅವರು ಅಂದುಕೊಂಡ ಹಾಗೆ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಊರಿನ ದೊಡ್ಡ ಮನುಷ್ಯನನ್ನು ಕರೆದು ಮನೆಯನ್ನು ತೋರಿಸಿದ್ರು. ಬಾಬಾ ವೆಂಕಣ್ಣ, ನಿನ್ನ ಕೈಗುಣ ತುಂಬಾ ಚೆನ್ನಾಗಿದೆ. ಇಷ್ಟು ದೊಡ್ಡ ಮನೆಯನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ. ಇಷ್ಟೊಂದು ಅದ್ಭುತವಾದ ದೊಡ್ಡ ಮನೆ ಈ ಊರಲ್ಲಿ ಎಲ್ಲೂ ಇಲ್ಲ. ನಿನ್ನ ಕೈಗುಣಕ್ಕೆ ಎಷ್ಟು ಹಣ ಕೇಳಿದ್ರೂ ಕೊಡ್ಬೋದು. ನಾನು ನನ್ನ ಕೈಯಲ್ಲಿರುವ 2 ಎಕರೆ ಜಾಗವನ್ನು ಕೊಡ್ತೀನಿ, ನೀನು ತಗೋ. ವೆಂಕಣ್ಣ ಕೂಡ ಅವರು ಕೊಟ್ಟ 2 ಎಕರೆ ನೆಲವನ್ನು ತೆಗೆದುಕೊಂಡ. ಹೀಗೆ ಸ್ವಲ್ಪ ದಿನದಲ್ಲೇ ವೆಂಕಣ್ಣನ ಕೆಲಸವನ್ನು ನೋಡಿ ಎಲ್ಲರೂ ಮನೆ ಕಟ್ಲಿಕ್ಕೆ ವೆಂಕಣ್ಣನನ್ನೇ ಕರಿತಾ ಇದ್ರು. ಹೀಗೆ ವೆಂಕಣ್ಣ ಪ್ರತಿದಿನ ಕೆಲಸವನ್ನು ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಇತ್ತು. ವೆಂಕಣ್ಣನಿಗೆ ಒಳ್ಳೆ ಹಣ ಬರುವ ಕಾರಣ ಅವನಿಗೆ ಮದುವೆ ಸಂಬಂಧ ಕೂಡ ಹುಡ್ಕೊಂಡ್ ಬಂತು. ಗುರು, ನಿಮಗೆ ಮದುವೆ ಮಾಡ್ಲಿಕ್ಕೆ ವಯಸ್ಸಿದೆ, ಹಣ ಬಂತು, ಇದೇ ಸರಿಯಾದ ಸಮಯ ಅನ್ಸುತ್ತೆ ನಿಮಗೆ ಮದುವೆ ಆಗ್ಲಿಕ್ಕೆ. ನನಗೂ ಕೂಡ ಅದೇ ಸರಿ ಅಂತ ಅನ್ಸ್ತಾ ಇದೆ ಕಣು. ಮುಂದೆ ಬರುವಂತಹ ಸಂಬಂಧವನ್ನು ನಾನು ನೋಡಿ ಸರಿಯಾಗಿದ್ರೆ ತಕ್ಷಣ ನಾನು ಮದುವೆ ಮಾಡ್ಕೋತೀನಿ. ಮರುದಿನನೇ ಸುಂದರಿ ಎನ್ನುವ ಹುಡುಗಿಯ ಸಂಬಂಧ ಕೂಡ ಹುಡ್ಕೊಂಡ್ ಬಂತು. ಆ ಹುಡುಗಿಯ ಸಂಬಂಧ ಅವನಿಗೆ ಇಷ್ಟವಾದ ಕಾರಣ ಮದುವೆಗೆ ಒಪ್ಪಿಕೊಂಡ. ವೆಂಕಣ್ಣ ಮದುವೆ ಕೆಲಸದಲ್ಲಿ ಇರೋದ್ರಿಂದ ಗೋವಿಂದ ಎಲ್ಲ ಕೆಲಸವನ್ನು ನೋಡ್ಕೊಳ್ತಾ ಇದ್ದ. ಹೀಗೆ ಗೋವಿಂದು ಕೆಲಸ ನೋಡ್ಕೊಳ್ತಿದ್ದಾಗ ಅವನ ಕೆಲಸದಲ್ಲಿರುವ ಮಾರವ್ವ ಗೋವಿಂದನನ್ನು ನೋಡಿ ಹೀಗೆ ಹೇಳಿದ್ರು. ಗೋವಿಂದು, ನೀ ವೆಂಕಣ್ಣನ ಕೆಲಸಕ್ಕೋಸ್ಕರ ಇಷ್ಟೊಂದು ಒದ್ದಾಡ್ತಾ ಇದ್ದೀಯಲ್ಲ, ಇದರಿಂದ ನಿನಗೆ ಸಿಗುವಂತಹ ಲಾಭ ಆದ್ರೂ ಏನು?
ಜಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ಎಲ್ಲೋಗೋದು ಎಲ್ಲಿರೋದು ಅಂತ ನಾನು ಒದ್ದಾಡ್ತಾ ಇರುವ ಸಮಯದಲ್ಲಿ ವೆಂಕಣ್ಣನೇ ನನಗೆ ಇಂಥ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಇದಕ್ಕಿಂತ ಮಿಗಿಲಾದದ್ದು ನನಗೆ ಏನ್ ಬೇಕಾಗಿದೆ? ಇಲ್ಲಿ ನೋಡಪ್ಪ, ಆ ವೆಂಕಣ್ಣ ಆರಾಮವಾಗಿ ಮದ್ವೆ ಕೆಲ್ಸನ ನೋಡ್ಕೋತಾ ಇದ್ದಾನೆ. ಆದ್ರೆ ನೀನ್ ಮಾತ್ರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ. ಅದಕ್ಕೆ ತಾನೇ ನಾನ್ ನಿನ್ಗೆ ಬುದ್ಧಿ ಹೇಳಲಿಕ್ಕೆ ಬಂದಿದ್ದು. ನೀನ್ ಕೇಳಿದ್ರೆ ಕೇಳು, ಕೇಳದಿದ್ರೆ ಹೋಗು. ನನ್ ಕೆಲ್ಸ ಮಾಡಕ್ ಬಂದಿದ್ದೀನಿ, ಕೆಲ್ಸ ಮಾಡ್ಕೊಂಡು ಹೊರಟೋಗ್ತೀನಿ. ಗೋವಿಂದು ಮನಸ್ಸಲ್ಲಿ ಬಿತ್ತನೆಯನ್ನು ಬಿತ್ತಿ ಮಾರಮ್ಮ ಕೆಲ್ಸಕ್ಕೆ ಹೊರಟದ್ರು. ಗೋವಿಂದು ಮೊದಲು ಆವೇಶದಿಂದ ಮಾತಾಡಿದ್ರು ಕೂಡ ಆಮೇಲೆ ಅವನು ಯೋಚಿಸಲು ಆರಂಭಿಸಿದ. ಮಾರಮ್ಮ ಹೇಳಿದ ಬಗ್ಗೆ ಆಲೋಚನೆ ಮಾಡಿದ್ರೆ, ನಾನು ಮೊದಲು ಬಂದ ದಿನದಲ್ಲಿ ವೆಂಕಣ್ಣ ನನಗೆ 3 ಹೊತ್ತು ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ. ಆಗ ಕೂಡ 3 ಹೊತ್ತು ಊಟ ಆಗ್ತಾನೆ ಹೊರತು ಕೈಗೆ 1 ರೂಪಾಯಿ ಹಣ ಕೂಡ ಕೊಡೋದಿಲ್ಲ. ಮದ್ವೆ ವಯಸ್ಸು ಬಂತು ಅಂತ ಅವನಿಗೆ ಮಾತ್ರ ಹುಡುಗಿ ನೋಡ್ಕೊಂಡು ಮದ್ವೆ ಆಗ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ನನಗೂ ಕೂಡ ಮದ್ವೆ ವಯಸ್ಸು ಬಂತಲ್ಲ, ನೀನು ಮದ್ವೆ ಆಗ್ತೀಯ ಅಂತ ನನ್ ಜೊತೆ ಒಂದ್ ಮಾತಾದ್ರೂ ಕೇಳಿದ್ನ? ಮಾರವ್ವ ಹೇಳಿದ ರೀತಿ ವೆಂಕಣ್ಣ ನನ್ನ ಕೂಡ ಒಬ್ಬ ಕೆಲ್ಸದವನಂಗೆ ನೋಡ್ತಾ ಇದ್ದಾನ. ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಂಗೆ ಊರಿನ ದೊಡ್ಡ ಮನುಷ್ಯ ಆ ಕಡೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದವರು ಗೋವಿಂದನನ್ನು ನೋಡಿ ಅವನ ಬಳಿ ಬಂದು, ಗೋವಿಂದು, ಅಲ್ಲಿ ನಿನ್ನ ವೆಂಕಣ್ಣನಿಗೆ ಮದುವೆ ಆಗ್ತಾ ಇದ್ರೆ ನೀನೇನು ಇಲ್ಲಿ ಕೂಲಿ ಕೆಲ್ಸದವನಂಗೆ ಕೆಲಸ ಮಾಡ್ತಾ ಇದ್ದೀಯಾ? ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ನಿನ್ನನ್ನು ಕರ್ಕೊಂಡೋಗ್ತೀನಿ ಬಾ. ಏನು ವೆಂಕಣ್ಣನಿಗೆ ಮದ್ವೆನಾ? ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ. ನನ್ನ ಅವನು ಸಂಬಂಧಿಕ ಅಂತ ಯೋಚನೆ ಮಾಡಿದ್ರೆ ವಿಷಯ ಹೇಳ್ತಾ ಇದ್ದ, ಕೆಲ್ಸದವನು ಅಂತ ತಾನೇ ನನ್ಗೆ ಏನು ಹೇಳಲಿಲ್ಲ. ಪ್ರಿಯದ ಮದುವೆಗೆ ಹೋಗ್ಬೇಕಾಗಿದ್ದು ಅವಶ್ಯಕತೆ ಇದೆಯಾ? ಹಾಗೆ ಗೋವಿಂದು ಆಲೋಚನೆ ಮಾಡ್ತಾ ಇದ್ರು. ಅವನಿಗೆ ಇರುವಂತಹ ಒಂದೇ ಒಂದು ಸಂಬಂಧ ವೆಂಕಣ್ಣ ಅಂತ ಅವನು ನಿಲ್ಲಲಿಲ್ಲ. ಊರಿನ ದೊಡ್ಡ ಮನುಷ್ಯನ ಜೊತೆ ಸೇರಿ ಮದುವೆಗೆ ಅಂತ ಹೊರಟ. ಮದುವೆ ಹಸಿಮಣೆಯಲ್ಲಿ ಕೂತಿದ್ದ ವೆಂಕಣ್ಣ, ಲೇ, ಇಷ್ಟೊತ್ತು ನೀನು ಎಲ್ಲ ಹೋಗಿದ್ದೆ? ನನಗೆ ಇಲ್ಲಿ ಮದುವೆ ನಡೀತಾ ಇದ್ರೆ ನೀನು ಎಲ್ಲ ಹೊರಟೋಗಿದೀಯಾ? ನೀನ್ ಎಲ್ಲಿದೀಯಾ ಅಂತ ಇಷ್ಟೊತ್ತು ಎಲ್ಲರ ಜೊತೆ ಕೇಳ್ತಾ ಇದ್ದೆ. ಸರಿ, ಇವಾಗ್ಲಾದ್ರೂ ಬಂದೆ ಅಲ್ಲ, ಕೂತ್ಕೋ. ಹಾಗೆ ಅಂತ ವೆಂಕಣ್ಣ ಹೇಳ್ತಾ ಇದ್ದಂಗೆ ಯಾರೋ ಸಂಬಂಧಿಕರು ಬಂದು ವೆಂಕಣ್ಣನ ಬಳಿ ಏನೋ ಹೇಳಿದಾಗ, ನಮ್ಮ ಗೋವಿಂದ ಇದ್ದಾನಲ್ಲ, ಅವನ ಜೊತೆ ಹೇಳಿ ಅವನೆಲ್ಲ ಕೆಲಸವನ್ನು ನೋಡ್ಕೋತಾನೆ. ಏನೋ ಗೋವಿಂದು, ಅಲ್ಲೇನೋ ಕೆಲಸ ಇದೆ ಅಂತೆ, ಹೋಗಿ ಮಾಡು. ಹಾಗೆ ಅಂತ ಗೋವಿಂದಿಗೆ ಕೆಲಸವನ್ನು ಹೇಳಿ ಮತ್ತೆ ಪುನಃ ಹೋಗಿ ಹಸಿಮಣೆಯಲ್ಲಿ ಕೂತ್ಕೊಂಡ. ಆ ದಿನ ಮದುವೆ ಎಲ್ಲ ಮುಗೀತು. ಮರುದಿನ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದ ವೆಂಕಣ್ಣ. ವರೆಗೂ ಆ ಮನೆಯಲ್ಲಿ ವೆಂಕಣ್ಣನ ಜೊತೆ ಇದ್ದಂತಹ ಗೋವಿಂದು ಇವಾಗ ಹೊಸದಾಗಿ ಮದುವೆಯಾಗಿ ಬರುವಂತಹ ದಂಪತಿಗಳ ಮಧ್ಯೆ ತಾನು ಇದ್ರೆ ಚೆನ್ನಾಗಿರಲ್ಲ ಅಂತ ಅವನೇ ಮನಸ್ಸೊಳಗೆ ಆಲೋಚನೆ ಮಾಡಿ, ಹೋಗ್ಲಿಕ್ಕೆ ಕೂಡ ಮನೆ ಇಲ್ಲ, ಆದ್ರೆ ಇರ್ಬೇಕಂದ್ರೂ ಈ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ. ಅದಕ್ಕೆಂತ ನಮ್ಮ ಊರಿನ ಯಜಮಾನ್ರು ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ನೀನು ಮನೆಯನ್ನು ಕಟ್ಟು. ಮನೆಯೆಲ್ಲ ಚೆನ್ನಾಗಿ ಕಟ್ಟಿಯಾದ ನಂತರ ನನ್ ಜೊತೆ ಹೇಳು. ಹೊಸ ಮನೆ ಕಟ್ಟಲು ಗೋವಿಂದಿಗೆ ಹೇಳಿ ಅರ್ಜೆಂಟ್ ಆಗಿ ಮನೆಯೊಳಗೆ ಹೊರಟು ಹೋದ ವೆಂಕಣ್ಣ. ಮೊದಲೆಲ್ಲ ಮನೆನ ಹೇಗೆ ಕಟ್ಬೇಕು, ಯಾವ ರೀತಿ ಕಟ್ಬೇಕು ಅಂತ ಹೇಳಿ ಕೊಡ್ತಾ ಇದ್ರು. ಆದ್ರೆ ಇವಾಗ ಹೆಂಡತಿ ಬಂದ ತಕ್ಷಣ ಏನೋ ಒಂದು ಹೇಳಿ ಮನೆಯೊಳಗೆ ಹೋದ್ರು. ಅವ್ರ ಜೊತೆ ಕೆಲಸ ಮಾಡಿ ಇವಾಗ ನನ್ ಕೆಲ್ಸಕ್ಕೆ ಬಾರದವನಾಗ್ಬಿಟ್ಟೆ. ನಾನಿವಾಗ ಕೆಲ್ಸಕ್ಕೆ ಬಾರದವನು ಯಾವ ರೀತಿ ಮನೆನ ಕಟ್ಟಕ್ಕಾಗುತ್ತೆ? ಹಾಗೆ ಅಂತ ಮನ್ಸೊಳಗೇನೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ದೊಡ್ಡ ಮನುಷ್ಯನ ಮನೆ ಪಕ್ಕದಲ್ಲೇ ಒಂದು ಮನೆಯನ್ನು ಕಟ್ಟಿ ಆ ಮನೆ ಕೆಲಸ ಪೂರ್ತಿ ಆಯ್ತು ಅಂತ ವೆಂಕಣ್ಣನ ಬಳಿ ಹೇಳಲಿಕ್ಕೋಸ್ಕರ ಗೋವಿಂದು ಬಂದು ವೆಂಕಣ್ಣನ ಬಳಿ ವಿಷಯವನ್ನು ಹೇಳಿದ. ಅಣ್ಣ, ಮನೆ ಕೆಲಸ ಎಲ್ಲ ಮಾಡಿ ಆಯ್ತು, ಒಮ್ಮೆ ಬಂದು ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೇಳಿ ವೆಂಕಣ್ಣ ಕೂಡ ಗೋವಿಂದನ ಜೊತೆನೆ ಹೋಗಿ ಗೋವಿಂದು ಕಟ್ಟಿರುವ ಮನೆಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟ. ಗೋವಿಂದು, ಈ ಮನೆನ ಎಷ್ಟೊಂದು ಸುಂದರವಾಗಿ ಕಟ್ಟಿದೀಯ. ನಾನ್ ಕೂಡ ಇಷ್ಟೊಂದು ಸುಂದರವಾಗಿ ಕಟ್ಟದಿಲ್ಲ. ನೀನು ಎಷ್ಟು ಚೆನ್ನಾಗಿ ಕೆಲಸವನ್ನು ಕಲ್ತಿದೀಯ ಕಣೋ. ಮುಂದೆ ನೀನು ನಾನು ಜೊತೆ ಸೇರಿ ಕೆಲಸ ಮಾಡೋದ್ ಬೇಡ, ನೀನೇ ಸಪ್ರೇಟ್ ಆಗಿ ಕೆಲಸ ಮಾಡು. ನೀನು ಸ್ವತಂತ್ರವಾಗಿ ಬದುಕಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು. ನೋಡು, ಈ ಮನೆ ಯಾರಿಗೋ ಅಲ್ಲ, ನಿನಗೇನೆ. ನಿನಗೂ ಕೂಡ ಮದ್ವೆ ವಯಸ್ಸಾಯ್ತು, ಸಂಬಂಧನ ಹುಡುಕ್ತಾ ಇದ್ದೀನಿ, ಆದಷ್ಟು ಬೇಗ ಮದುವೆ ನಿನಗೆ. ವೆಂಕಣ್ಣ ಮಾತಾಡುವಾಗ ಗೋವಿಂದಿಗೆ ಕಣ್ಣಲ್ಲಿ ಕಣ್ಣೀರು ಬಂತು. ಅಣ್ಣ, ನನಗೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಇದ್ದಿದ್ದು ನಿಜಾನೇ. ಆದ್ರಿಂದ ಮನೆನ ಸರಿಯಾಗಿ ಕಟ್ಟದ್ ಬೇಡ ಅಂತ ನಾನು ತೀರ್ಮಾನ ಮಾಡಿದೆ. ಆದ್ರೆ ನನ್ನ ಕೈ ನಾನು ಹೇಳಿದ ಕೆಲಸವನ್ನು ಮಾಡ್ಲಿಲ್ಲ. ಅದು ತುಂಬಾ ಚೆನ್ನಾಗಿ ಮನೆಯನ್ನು ಕಟ್ಟಿತ್ತು. ಆದ್ರೆ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಕೆಲಸಕ್ಕೆ ಮರ್ಯಾದೆ ಕೊಡೋರು ಯಾರು ಕೂಡ ತಪ್ಪಾಗಿ ಮನೆಯನ್ನು ಕಟ್ಟದಿಲ್ಲ. ಆಗಿದೇನೋ ಆಗಿಯೋಯ್ತು, ಇನ್ ಮುಂದೆ ನೀನು ಚೆನ್ನಾಗಿ ಕೆಲಸ ಮಾಡು. ಗೋಸ್ಕರ ಒಬ್ಬ ಅಣ್ಣ ಇದ್ದೀನಿ ಅಂತ ನೀನು ಮರಿಬೇಡ. ಹಾಗೆ ಅಂತ ಹೇಳಿ ವೆಂಕಣ್ಣ ಅಲ್ಲಿಂದ ಹೊರಟು ಹೋದ. ಅಂದಿನಿಂದ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು ಅವರವರ ಜೀವನವನ್ನು ಸಂತೋಷವಾಗಿ ಮಾಡ್ತಾ ಇದ್ರು. ಹೊಸದಾಗಿ ಮದುವೆಯಾದ ವೀರ ಹಸುಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ದ. ಹಬ್ಬ, ಒಂದು ಕೆಲಸ ಮುಗೀತು. ಇವಾಗ ಬಾವಿಗೆ ಹೋಗಿ ನೀರ್ ತಗೊಂಬರ್ಬೇಕು. ಮನೆಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಹೀಗೆ ಕೈಯಲ್ಲಿ ಒಂದು ಬಿಂದಿಗೆಯನ್ನು ಎತ್ತಿಕೊಂಡು ಬಾವಿನ ಕಡೆ ನಡ್ಕೊಂಡೋದ. ವೀರ ಕೈಯಲ್ಲಿ ಬಿಂದಿಗೆಯನ್ನು ಎತ್ಕೊಂಡ್ ಬರೋದ್ನ ನೋಡಿ ಆ ಊರಿನ ಹೆಂಗಸರೆಲ್ಲ,
ಏ ರಾಮಲಮ್ಮ, ಮೊನ್ನೆ ಮದ್ವೆಯಾದ ಮಾಲತಿಯ ಗಂಡತನೇ ಅವನು? ಆ, ಹೌದೌದು. ಇವನೇನು ಹೆಂಗಸಿನ ಹಾಗೆ ಬಿಂದಿಗೆ ಎತ್ಕೊಂಡು ಈ ಕಡೆ ಬರ್ತಾ ಇದ್ದಾನೆ? ಹೌದು, ಇವನು ಹೆಂಡ್ತಿನ ಕರ್ಕೊಂಡು ಅವನ್ ಮನೆಗೆ ಹೋಗ್ಲಿಲ್ವಾ? ಓ, ಇವನು ಮನೆ ಅಳಿಯನಾಗಿ ಇವ್ರ ಮನೆಯಲ್ಲೇ ಉಳ್ಕೊಬಿಟ್ನಾ? ಹೌದು ಅನ್ಸುತ್ತೆ. ಮದ್ವೆಯಾಗಿ ಇನ್ನು 10 ದಿನಗಳು ಕೂಡ ಆಗಿಲ್ಲ, ಇವ್ರ ಮನೆಯಲ್ಲೇ ಕೆಲ್ಸ ಮಾಡ್ತಾ ಇದ್ದಾನೆ. ಹೀಗೆ ಬಾವಿ ಹತ್ರ ಹೆಂಗಸರೆಲ್ಲ ಮಾತಾಡ್ತಾ ಇದ್ರು. ಆಗ ವೀರ ಬಾವಿಯ ಹತ್ತಿರ ಬಂದ. ಏನಪ್ಪಾ, ನೀನು ನೀರಿಗೆ ಬಂದಿದೀಯಾ? ಮಾಲತಿ ಎಲ್ಲಿದ್ದಾಳೆ? ಅಕ್ಕ, ಅವಳು ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಓಹೋ, ಅದಕ್ಕೆ ನೀನೇ ಬಂದ? ಹೌದು, ಏನಪ್ಪಾ ಮದುವೆಯಾಗಿ ಇಷ್ಟು ದಿನ ಆದ್ರೂ ಕೂಡ ನಿನ್ ಮನೆಗೆ ಮಾಲತಿನ ಕರ್ಕೊಂಡೋಗಿಲ್ವಾ? ಓಹೋ, ಮನೆ ಅಳಿಯನಾಗಿ ಇಲ್ಲೇ ಇರೋಣ ಅಂತ ಬಂದಿದೀಯಾ? ಸರಿ, ಬಾವಿ ಹತ್ರ ನೀರಿಗೆ ಬಂದ್ರೆ ಗಂಡಸ್ರೆಲ್ಲ ಏನ್ ತಿಳ್ಕೊತಾರೆ? ಏನಕ್ಕ, ಹೆಂಗಸ್ರು ಮಾತ್ರ ಬಾವಿ ಹತ್ರ ನೀರ್ ತಗೊಳಕ್ಕೆ ಬರ್ಬೇಕಾ? ಯಾಕೆ ಗಂಡಸ್ರು ಬರ್ಬಾರ್ದಾ? ಅದಕ್ಕಲ್ಲಪ್ಪ, ನೀನ್ ಬಂದಿದೀಯಲ್ಲ, ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂತ ಹಾಗೆ ಹೇಳ್ದೆ. ಬಾರೆ ರಾಮಲಮ್ಮ, ಇವಾಗ್ಲೇ ಟೈಮ್ ಆಯ್ತು, ಮನೇಲಿ ಮನೆಯವರು ಕಾಯ್ತಾ ಇರ್ತಾರೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಈ ಕಡೆ ವೀರ ಕೂಡ ನೀರನ್ನು ತೆಗೆದುಕೊಂಡು ಮನೆಗೆ ಹೊರಟೋದ. ನೀರೆಲ್ಲ ತಂದಾಯ್ತು, ಇವಾಗ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಹಾಗೆ ಅಂತ ಹೊಲಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ನೇಗಿಲು ಹಸುಗಳನ್ನು ಕರ್ಕೊಂಡು ಹೊಲ ಹೂಳನ ಅಂತ ಹೋದ. ಆದ್ರೆ ಅವನಿಗೆ ಒಬ್ಬರ ಸಹಾಯ ಬೇಕಾಗಿತ್ತು. ಸುತ್ತಮುತ್ತ ನೋಡಿದ, ಅಲ್ಲಿ ಯಾರೂ ಇರ್ಲಿಲ್ಲ. ವೆಂಕಣ್ಣ ಇದ್ದ. ವೆಂಕಣ್ಣ, ಒಮ್ಮೆ ಈ ಕಡೆ ಬರ್ತೀರಾ? ಆ, ಬರ್ತೀನಿ. ಹಾಗೆ ಅಂತ ವೀರನ್ ಕಡೆ ಹೋದ ವೆಂಕಣ್ಣ. ನನಗೆ ಎತ್ತು ಕಟ್ಟೋದೆಲ್ಲ ಹೊಸದು, ನೀವು ಸ್ವಲ್ಪ ಬಂದು ನನಗೆ ಸಹಾಯ ಮಾಡ್ಕೊಡ್ತೀರಾ? ಹಾ, ಬರ್ತೀನಿ ತಮ್ಮ. ಹೌದು, ನೀನೇನೋ ಮದ್ವೆಯಾಗಿ ಇಷ್ಟು ದಿನ ಇಲ್ಲೇ ಇದ್ದೀಯಾ? ಊರಲ್ಲಿ ನಿನ್ ಬಗ್ಗೆ ಎಲ್ರು ಏನೇನೋ ಮಾತಾಡ್ತಾ ಇದ್ದಾರಪ್ಪ. ಯಾಕಪ್ಪ, ನೀನ್ ಯಾಕೆ ಎಲ್ಲ ಕೆಲ್ಸನ ಮಾಡಕ್ ಹೋಗ್ತಿದೀಯಾ? ಅಣ್ಣ, ನಮ್ಮ ಕೆಲ್ಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಪ್ಪ ತಮ್ಮ, ಎಲ್ಲ ಕೆಲ್ಸ ನೀನೇ ಮಾಡ್ಬೇಡ. ಊರಿನವರು ಒಂಥರ ನೋಡ್ತಾರೆ. ಅಣ್ಣ, ಊರಿನವರು ನೋಡಿದ್ರೆ ನೋಡ್ಲಿ, ನನ್ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಅವ್ರು ಯಾಕೆ ಒಂಥರ ತಿಳ್ಕೊಬೇಕು? ಸರಿಯಪ್ಪ ಸರಿ, ನಿನಗೆ ಹೋಗಿ ಬುದ್ಧಿ ಹೇಳಕ್ಕೆ ಬಂದೆ ನೋಡು, ಮೊದ್ಲು ನನಗೆ ಹೇಳ್ಬೇಕು. ಹಾಗೆ ಅಂತ ವೆಂಕಣ್ಣ ಅವನಿಗೆ ಸ್ವಲ್ಪ ಸಹಾಯವನ್ನು ಮಾಡಿದ. ಆಗ ದೂರದಿಂದ ಸತ್ಯಬಾಬು ಬರ್ತಾ ಇದ್ದ. ಅವನನ್ನು ಗಮನಿಸಿದ ವೆಂಕಣ್ಣ, ಇನ್ನು ಇವನ ಜೊತೆನೆ ಇದ್ರೆ ಇವನು ಕೂಡ ಹೆಂಡತಿಗೆ ಸಹಾಯ ಮಾಡೋನು, ಕೆಲಸ ಮಾಡೋನು ಅಂತ ತಿಳ್ಕೊತಾರೆ ಅಂತ ಅಲ್ಲಿಂದ ಹೋಗ್ಬಿಟ್ಟ. ಹೀಗೆ ವೀರ ಒಬ್ಬನೇ ಭೂಮಿಯನ್ನು ಅಗೆದು ಅಲ್ಲಿಂದ ಮನೆಗೆ ಹೋದ. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ವೀರ ಮನೆಯಲ್ಲಿ ತರಕಾರಿ ಖಾಲಿ ಆಯ್ತು ಅಂತ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಮಾರ್ಕೆಟ್ ಅಲ್ಲಿ ಒಂದು ಅಂಗಡಿಗೆ ಹೋದ. ಅಜ್ಜಿ, 1 ಕೆಜಿ ಟೊಮೆಟೊ, 1 ಕೆಜಿ ಬೆಂಡೆಕಾಯಿ ಕೊಡಿ. ಏನಪ್ಪಾ, ನೀನು ಮಾರ್ಕೆಟಿಗೆ ಬಂದಿದೀಯಾ? ಮನೆಯಲ್ಲಿ ಹೆಂಗಸರು ಯಾರು ಇಲ್ವಾ? ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅಜ್ಜಿ, ನನ್ನ ಹೆಂಡತಿ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ನನಗೆ ಈ ಕಡೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲ್ಸದ ಮೇಲೆ ಹೋಗ್ತಾ ತಗೊಂಡೋಗೋಣ ಅಂತ ಬಂದೆ. ಬೇಗ ಕೊಡಿ ಅಜ್ಜಿ, ನಾನು ಹೊರಡ್ಬೇಕು. ಪರವಾಗಿಲ್ಲಪ್ಪ, ಹೆಂಗಸರ ಕಷ್ಟನ ಅರ್ಥ ಮಾಡ್ಕೊಂಡು ನೀನಾದ್ರೂ ಬಂದೆ ಅಲ್ವಾ? ನಿನ್ನಂಗೆ ಗಂಡ್ಸಿದ್ರೆ ನಾನಿವತ್ತು ಇಲ್ಲಿ ತರಕಾರಿ ಮಾರಾಟ ಮಾಡಕ್ ಬರ್ತಿರ್ಲಿಲ್ಲ. ಹೀಗೆ ಅಜ್ಜಿ ವೀರನ್ ಜೊತೆ ಮಾತಾಡ್ತಾ ಇದ್ರು. ಸರಿ ಅಜ್ಜಿ, ನನ್ಗೆ ಮೊದ್ಲು ತರಕಾರಿ ಕೊಡಿ, ನನ್ ಮನೆಗೆ ಹೋಗ್ಬೇಕು, ಕೆಲ್ಸ ಇದೆ. ಸರಿಯಪ್ಪ, ಕೊಡ್ತೀನಿ. ಹೀಗೆ ಅಜ್ಜಿ ವೀರಯ್ಯನಿಗೆ ತರಕಾರಿಯನ್ನು ಕೊಟ್ರು. ವೀರಯ್ಯ ಕೂಡ ತರಕಾರಿಯನ್ನು ತೆಗೆದುಕೊಂಡು ಮನೆಗೆ ಬಂದ. ವೀರ ತನ್ನ ಹೆಂಡತಿಯಾದ ಮಾಲತಿಗೆ ಸಹಾಯ ಮಾಡುತ್ತಾ ಮನೆಯ ಹೊರಗಡೆ ಕೂತ್ಕೊಂಡು ಪಾತ್ರೆಯನ್ನು ತೊಳಿತಾ ಇದ್ದ. ಮಾಲತಿ ಮನೆಯೊಳಗೆ ಅಡುಗೆ ಕೆಲಸವನ್ನು ಮುಗಿಸಿಕೊಂಡು ಆನಂತರ ಹೊರಗೆ ಬಂದು, ರೀ, ಇವತ್ತು ಎಷ್ಟೊಂದು ಪಾತ್ರೆ, ನೀವು ಸಹಾಯ ಮಾಡಿದ್ದಕ್ಕೆ ನನಗೂ ಕೂಡ ಸ್ವಲ್ಪ ಸಹಾಯ ಆಯ್ತು. ನೀವು ಮಾತ್ರ ನಂಗೆ ಸಹಾಯ ಮಾಡದಿದ್ರೆ ಇವತ್ತಿಡೀ ನಾನು ಇಲ್ಲೇ ಕೂತು ಪಾತ್ರೆ ತೊಳಿಬೇಕಾಗುತ್ತೆ. ಇದ್ರಲ್ಲೇನಿದೆ ಮಾಲತಿ, ಸಹಾಯ ಮಾಡಿದ್ರೆ ಆಯ್ತು. ನಾವಿಬ್ರು ಒಂದೇ ಮನೆಯಲ್ಲಿ ಇದ್ದೀವಿ, ನಾನ್ ನಿನ್ಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಹೀಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ರು. ಸರಿಯಾದ ಅದೇ ಸಮಯಕ್ಕೆ ಪಕ್ಕದ ಮನೆಯ ರಾಮಲಮ್ಮ ಹಾಲಿಗೋಸ್ಕರ ಇವರ ಮನೆಗೆ ಬಂದ್ರು. ಪಾತ್ರೆಯನ್ನು ತೊಳಿತಾ ಇರುವ ವೀರಯ್ಯನನ್ನು ನೋಡಿ ಆಶ್ಚರ್ಯವನ್ನು ಪಟ್ಟು, ಅಯ್ಯೋ, ನೀನೋಗಿ ಪಾತ್ರೆ ತೊಳಿತಿದೀಯಾ? ಊರಲ್ಲಿ ಎಲ್ಲ ಹೆಂಗಸರು ಮಾತಾಡೋದು ಸರಿನೇ, ನೀನು ಮನೆ ಅಳಿಯನಾಗಿ ಇಲ್ಲೇ ಕೂತ್ಕೊಂಡು ಪಾತ್ರೆಯನ್ನೆಲ್ಲ ತೊಳಿತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಪ್ಪ? ಹೆಂಗಸರು ಮಾಡೋ ಕೆಲ್ಸನ ನೀನ್ ಮಾಡ್ತಾ ಇದೀಯಲ್ವಾ? ಒಂದು ಗಂಡ್ಸಾಗಿ ನಿನ್ಗೆ ನಾಚಿಕೆ ಆಗಲ್ವಾ? ರೀತಿ ಕೆಲ್ಸ ಮಾಡ್ಕೊಂಡು ಊರಲ್ಲಿ ಒಬ್ಬೊಬ್ರ ಬಾಯಲ್ಲಿ ನೀನು ಬೀಳ್ತಾ ಇದೀಯ. ಒಂದ್ಸಲ ನೀನು ಬಾವಿ ಹತ್ರ ನೀರಿಗೋಸ್ಕರ ಬಂದಾಗ ಅಲ್ಲೂ ಕೂಡ ನಾನ್ ನಿನ್ಗೆ ಈ ಮಾತು ಹೇಳಿಲ್ವಾ? ನಾನು ನನ್ನ ಹೆಂಡತಿಗೆ ಮನೆಯಲ್ಲಿ ಸಹಾಯ ಮಾಡ್ತೀನಿ. ನನ್ನ ಹೆಂಡತಿಗೆ ನಾನ್ ಸಹಾಯ ಮಾಡ್ಲಿಕ್ಕೆ ಇನ್ನೊಬ್ರು ನನ್ನ ನೋಡಿ ಯಾಕೆ ಮಾತಾಡ್ಬೇಕು? ಈ ಕೆಲ್ಸವನ್ನು ಹೆಂಗಸ್ರೇ ಮಾಡ್ಬೇಕು, ಗಂಡಸ್ರೇ ಮಾಡ್ಬೇಕು ಅಂತ ಏನಾದ್ರೂ ಪದ್ಧತಿ ಇದೆಯಾ? ಇಲ್ವಲ್ಲ. ನೀವಿವಾಗ ಹಾಲ್ ತಗೊಳಕ್ಕೆ ಬಂದಿದ್ದೀರಾ, ಬಂದ ಕೆಲಸವನ್ನು ಮುಗಿಸ್ಕೊಂಡು ಹೋಗಿ. ನನ್ನ ಬಗ್ಗೆ ನೀವು ಮಾತಾಡಬೇಡಿ. ಯಾರು ಏನೇ ಹೇಳಿದ್ರು ನನ್ನ ಮನಸಾಕ್ಷಿ ಪ್ರಕಾರನೇ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ.
ನಾನೇನು ಹೇಳದ್ನ ಹೇಳಿದೀನಿ, ಇನ್ನು ಕೇಳಿದ್ರೆ ಕೇಳು, ಕೇಳದಿದ್ರೆ ಹೋಗು. ಕಮಲಮ್ಮ ಹಾಲನ್ನು ತೆಗೆದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು. ಇದನ್ನೆಲ್ಲ ಮಾಲತಿಯ ತಂದೆ ತಾಯಿ ಕೂಡ ಅಲ್ಲೇ ನಿಂತು ಕೇಳಿಸ್ಕೊತಾ ಇದ್ರು. ವೀರ ಮಾಡುವ ಕೆಲಸವನ್ನು ನೋಡಿ ಮಾಲತಿ ಕಣ್ಣಲ್ಲಿ ಕಣ್ಣೀರು ಬಂತು. ಅತ್ತೆ ಮಾವನಿಗೆ ಕೂಡ ತುಂಬಾ ಬೇಜಾರಾಯಿತು. ಅಳಿಯಂದ್ರೆ, ನೀವು ನಮಗೋಸ್ಕರ ಎಷ್ಟೋ ಅವಮಾನವನ್ನು ನೋಡ್ತಾ ಇದ್ದೀರಾ. ಅಯ್ಯೋ ಅತ್ತೆ, ನೀವು ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಮೊದ್ಲು ಹೋಗಿ ನೀವು ಊಟ ಮಾಡಿ ಆಮೇಲೆ ಮಾತಾಡೋಣ. ರಾತ್ರಿ ಊಟ ಮಾಡಿದ ನಂತರ ಬೀರಯ್ಯನ ಅತ್ತೆ ಮಾವ ಅವನನ್ನು ಅವರ ರೂಮಿಗೆ ಕರೆದ್ರು. ಅಳಿಯಂದ್ರೆ, ಕೂತ್ಕೊಳ್ಳಿಪ್ಪ. ಇರ್ಲಿ ಮಾವಯ್ಯ, ಏನ್ ವಿಷಯ ಅಂತ ಹೇಳಿ. ಇಲ್ಲಿ ನೋಡಪ್ಪ ವೀರಯ್ಯ, ನೀವು ಬಾವಿ ಹತ್ರ ನೀರ್ ತರಕ್ಕೆ ಹೋದಾಗ, ಮಾರ್ಕೆಟಿಗೆ ತರಕಾರಿಯನ್ನು ತಗೊಂಬರ್ಲಿಕ್ಕೆ ಹೋದಾಗ ಈ ಊರಿನವರು ನಿಮ್ನ ಕೇವಲವಾಗಿ ಮಾತಾಡೋದ್ನ ನಾನು ಎಷ್ಟೋ ಸಲ ನೋಡಿದೀನಿ. ನಿಮಗೆ ಅವಮಾನ ಆದ್ರೆ ನಮಗೆ ಬೇಜಾರಾಗುತ್ತೆ. ನನ್ನ ಮಗಳು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿ ಬೇಜಾರು ಮಾಡ್ಕೋತಾ ಇದ್ದಾಳೆ. ಅದಕ್ಕೇನೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ಮನೆಯಲ್ಲಿ ನೀವು ಇರಬೇಡಿ. ಮಾಲತಿನ ಕರ್ಕೊಂಡು ನಿಮ್ಮ ಮನೆಗೆ ಹೊರಟೋಗಿ. ನಮ್ಮಿಂದ ಈ ಮನೆಯಲ್ಲಿ ನಿಮ್ಗೆ ಯಾಕೆ ಅವಮಾನ? ನೀವು ನಿಮ್ಮ ಮನೆಯಲ್ಲಿದ್ರೆ ಸಂತೋಷವಾಗಿ ಇರ್ತೀರಾ. ನೀವು ಇಲ್ಲೇ ಇದ್ರೆ ಈ ಊರಿನವರು ನಿಮ್ನ ಅವಮಾನ ಪಡಿಸ್ತಾ ಇರ್ತಾರೆ. ಅಯ್ಯೋ ಮಾವಯ್ಯ, ನೀವಾಗೆ ಚಿಂತೆ ಮಾಡ್ಬೇಡಿ. ನಾನು ನಿಮ್ನ ತಂದೆ ತಾಯಿ ರೀತಿ ನೋಡ್ಕೋತಾ ಇದ್ದೀನಿ. ಮಗ ತಂದೆ ತಾಯಿಗೆ ಯಾವ ಸೇವೆಯನ್ನು ಮಾಡ್ತಾನೋ ಅದೇ ಸೇವೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸು ಇರುವಾಗನೇ ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡೆ. ಅವರ ಬೆಲೆ ಏನು ಅಂತ ನಂಗೆ ಗೊತ್ತು. ಅದಕ್ಕೇನೆ ಅವರಿಗೆ ಮಾಡುವ ಸೇವೆನ ನಿಮಗ್ ಮಾಡ್ತಿದ್ದೀನಿ. ಇನ್ನೊಂದು ವಿಚಾರ ಏನಂದ್ರೆ, ಸಣ್ಣ ವಯಸ್ಸಿನಿಂದ ನನ್ನ ಮನೆಯಲ್ಲಿ ನಾನು ಒಬ್ಬನೇ ಬೆಳೆದಿರುವ ಕಾರಣ ಮನೆ ಕೆಲಸ ಎಲ್ಲ ನಂಗೆ ಗೊತ್ತು. ಅದಕ್ಕೇನೆ ಮಾಲತಿಗೆ ಅಡಿಗೆ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ನಾನು ಸಹಾಯ ಮಾಡೋದು. ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಬಂಧಗಳು ಬಲವಾಗುತ್ತೆ ಎನ್ನುವುದೇ ನನ್ನ ನಂಬಿಕೆ. ಆದ್ರೆ ಈ ಊರಿನವರು ಮನೆ ಅಳಿಯನಾಗಿ ಬಂದಿದೀಯಾ, ಆಸ್ತಿಗೋಸ್ಕರನೇ ಇದೆಲ್ಲ ಮಾಡ್ತಾ ಇದೀಯಾ ಅಂತ ನನ್ನ ನೋಡಿ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ನಿಮ್ಮ ಆಸ್ತಿ ಅಂತಸ್ತು ಯಾವುದು ಕೂಡ ಬೇಕಾಗಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದ್ರೆ ನನಗೆ ಅಷ್ಟೇ ಸಾಕು ಮಾವಯ್ಯ. ಇದು ನನ್ನ ಹೆಂಡತಿಯ ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಅಲ್ಲ, ನನ್ನ ಅತ್ತೆ ಮಾವನ ಸಂತೋಷಕ್ಕೋಸ್ಕರ ಅಷ್ಟೇ. ಇಲ್ಲಿ ನೋಡಪ್ಪ, ನೀನು ನಿಜವಾಗ್ಲೂ ದೇವ್ರಪ್ಪ. ನಿನ್ನಂತ ಗಂಡ ಸಿಗ್ಲಿಕ್ಕೆ ನನ್ನ ಮಗಳು ಪುಣ್ಯ ಮಾಡಿರ್ಬೇಕು. ನೋಡಿ ಮಾವಯ್ಯ, ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಪದ್ಧತಿನ ಬದಲಾಯಿಸುವುದು ಬೇಕಾಗಿಲ್ಲ. ಹೆಂಡತಿಗೆ ಸಹಾಯ ಮಾಡುವ ಪ್ರತಿಯೊಬ್ಬ ಗಂಡಸನ್ನು ನೋಡಿ ಈ ಸಮಾಜ ಈ ರೀತಿನೇ ಮಾತಾಡ್ತಾ ಇರುತ್ತೆ. ಸರಿಯಪ್ಪ, ಇನ್ನು ನಿನ್ನಿಷ್ಟ. ಈ ಮನೆಯಲ್ಲಿ ನೀವು ನಮಗೆ ಅಳಿಯಂದ್ರು ಮಾತ್ರ ಅಲ್ಲ, ನಮ್ಮ ಮಗ. ಹೀಗೆ ವೀರ ಆ ಊರಿನ ಜನರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಹೆಂಡತಿಯನ್ನು, ಅತ್ತೆ ಮಾವನನ್ನು ತುಂಬಾ ಸಂತೋಷವಾಗಿ ನೋಡ್ಕೋತಿದ್ದ.